ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ DRDO ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರಡರ್ ಡೆವಲಪ್ಮೆಂಟ್ ಎಬ್ಲೆಸ್ಮೆಂಟ್ DRDO LRDE ಒಂದು ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಲಾಗಿದ್ದು, ಒಟ್ಟಾರೆಯಾಗಿ ಇಲ್ಲಿ 75 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಜಾಬ್ ಲೊಕೇಶನಲ್ಲಿ ಬೆಂಗಳೂರಿನಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆಯಪ್ಪ ಅಂದರೆ ಪೇಯ್ಡ್ ಇಂಟರ್ನ್ಶಿಪ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅವರಿಗೆ ಸಿಗ್ತಕ್ಕಂಥ ಪ್ರತಿ ತಿಂಗಳ ಸ್ಟೈಪಂಡು 5,000 ರೂಪಾಯಿ ಇರಲಿದೆ. ಸ್ನೇಹಿತರೆ, ನೀವು ಇಲ್ಲಿ ಇಂಜಿನಿಯರಿಂಗ್ ಅಂದರೆ BE BTech ಇಂಜಿನಿಯರಿಂಗನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಎಲ್ಲಾದರೂ ನೀವು ಇಂಟರ್ನ್ಶಿಪ್ ಮಾಡಬೇಕಂತ ಹುಡುಕ್ತಾ ಇದ್ದರೆ ಅಂಥ ಒಂದು ಅಭ್ಯರ್ಥಿಗಳಿಗೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದಾಗಿದೆ. ಕೇಂದ್ರ ಸರ್ಕಾರದ DRDO ಒಂದು ಸೈಂಟಿಸ್ಟ್ಗಳ ಜೊತೆಗೆ ಕೆಲಸ ಮಾಡೋಕ್ಕೆ ನಿಮಗಿದು ಸುವರ್ಣ ಅವಕಾಶ. ಎಷ್ಟೋ ಜನ ಇದರಲ್ಲಿ ಡ್ರೀಮನ್ನು ಇಟ್ಕೊಂಡಿರ್ತಾರೆ, DRDO ಅಥವಾ ಇಸ್ರೋ ಅಂತ ಒಂದು ಮಹಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ. ಅಂಥ ಒಂದು ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಇಲ್ಲಿ 75 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ಅಂದರೆ ಬೆಂಗಳೂರಿನಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಕರ್ನಾಟಕದ ಅಭ್ಯರ್ಥಿಗಳು ಈ ಒಂದು ಸುವರ್ಣ ಅವಕಾಶವನ್ನು ಮಿಸ್ ಮಾಡದೇನೆ ಇಂಟರ್ನ್ಶಿಪ್ ಟ್ರೈನಿಗೆ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದಾರೋ ಕೂಡಲೇ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಅದೇ ರೀತಿ ಈ ಒಂದು ಹುದ್ದೆಗಳನ್ನು ಪಡೆದುಕೊಳ್ಳಬೇಕಾದ್ರೆ ಯಾವೆಲ್ಲ ಒಂದು ಬ್ರ್ಯಾಂಚಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದರೆ ನೀವು BE BTechಲ್ಲಿ ಯಾವ ಒಂದು ಬ್ರ್ಯಾಂಚಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತಂದರೆ ತಾವುಗಳು ಗಮನಿಸಬಹುದಾಗಿದೆ. ಇಲ್ಲಿ ಪೋಸ್ಟ್ ಇರ್ತಕ್ಕಂಥದ್ದು, ನಂಬರ್ ಆಫ್ ಪೋಸ್ಟ್ ಇರ್ತಕ್ಕಂಥದ್ದು, ಬ್ರ್ಯಾಂಚ್ ಆ್ಯಂಡ್ ಪೋಸ್ಟ್ ಇರ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ಸ್ CE ಮತ್ತು E&I ಮತ್ತು EC ಇರ್ತಕ್ಕಂಥ ಈ ಒಂದು ಬ್ರ್ಯಾಂಚಿಗೆ 35 ಹುದ್ದೆಗಳು, ಮೆಕ್ಯಾನಿಕಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ 10 ಹುದ್ದೆಗಳು, ಕಂಪ್ಯೂಟರ್ ಸೈನ್ಸ್ ಆಗಿದ್ದರೆ ಇಲ್ಲಿ 20 ಹುದ್ದೆಗಳು, ಸಿವಿಲ್ ಇಂಜಿನಿಯರಿಂಗನ್ನು ಹೊಂದಿದ್ದರೆ 2 ಹುದ್ದೆಗಳು, ಅದೇ ರೀತಿ ಎಲೆಕ್ಟ್ರಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಪವರ್ ಎಲೆಕ್ಟ್ರಾನಿಕ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಈ ಬ್ರ್ಯಾಂಚಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 8 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಯಾವೆಲ್ಲ ಕ್ವಾಲಿಫಿಕೇಷನನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂದರೆ ನೋಡಿ, ನೀವಿಲ್ಲಿ ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ಯಾವುದ್ರಲ್ಲಪ್ಪ ಅಂದರೆ BE BTech ಆಗಿರ್ಬೇಕಂಥದ್ದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬಹುದು, ಓಕೆ, ಮತ್ತು MTech ಇರ್ತಕ್ಕಂಥದ್ದು, MSc ಎನಿ, ಮತ್ತು ನೀವು ಯಾವುದಾದ್ರೂ ಒಂದು ಬ್ರ್ಯಾಂಚಲ್ಲಿ, ಓಕೆ, ನಾನು ಮೊದಲೇ ಹೇಳಿದ್ದೆ ಯಾವ್ಯಾವ ಬ್ರ್ಯಾಂಚಲ್ಲಿ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ. ಆ ಒಂದು ಬ್ರ್ಯಾಂಚಲ್ಲಿ ನೀವು BE BTechನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಥವಾ MSc ಗ್ರ್ಯಾಜುಯೇಷನ್ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯೋಮಿತಿ ಬಗ್ಗೆ ನೋಡೋದಾದರೆ ಆ್ಯಸ್ ಪರ್ DRDO ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರಡರ್ ಡೆವಲಪ್ಮೆಂಟ್ ಎಬ್ಲೆಸ್ಮೆಂಟ್ ನಾರ್ಮ್ಸ್ ಇರ್ತಕ್ಕಂಥ ಈ ಒಂದು ಅವರ ಒಂದು ಇಲಾಖೆಯ ನೇಮಕಾತಿಯ ಆಧಾರದಂತೆ ಅಂದರೆ ಅದರ ಒಳಗೊಂಡಂತೆ ನೀವು ವಯೋಮಿತಿ ಒಳಗಡೆ ಇರಬೇಕು. ಸ್ನೇಹಿತರೆ, ಹಾಗಾದರೆ ಈ ಒಂದು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂದರೆ ಈ ಒಂದು ಹುದ್ದೆಗೆ ತಾವುಗಳಲ್ಲಿ ಗಮನಿಸಬಹುದಾಗಿದೆ, ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ಆಫ್ಲೈನ್ ಮೂಲಕ ಅರ್ಜಿಗೆ ಸಲ್ಲಿಸಬೇಕಾದ್ರೆ ಒಂದು ಅಪ್ಲಿಕೇಶನ್ ಕಳಿಸ್ಕೊಡ್ತಕ್ಕಂಥ ಒಂದು ಅಡ್ರೆಸ್ಸು ಈ ರೀತಿ ಇರಲಿದೆ, ತಾವುಗಳು ಗಮನಿಸಬಹುದಾಗಿದೆ. ಡೈರೆಕ್ಟರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರಡರ್ ಡೆವಲಪ್ಮೆಂಟ್ ಎಬ್ಲೆಸ್ಮೆಂಟ್ LRDE ಡಿಫೆನ್ಸ್ R&D ಆರ್ಗನೈಸೇಷನ್, CV ರಾಮನ್ ನಗರ, ಬೆಂಗಳೂರು 560093. ಈ ಒಂದು ಅಡ್ರೆಸ್ಗೆ ತಮ್ಮ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಎಷ್ಟು ಒಳಗಡೆಪ್ಪ ಅಂದರೆ ಬಿಫೋರ್ 1 ಜುಲೈ 2026 ಒಳಗಡೆ ಆಫ್ಲೈನ್ ಮೂಲಕ ತಮ್ಮ ಅರ್ಜಿಗಳನ್ನು ಅಲ್ಲಿಗೆ ಸಲ್ಲಿಸಬೇಕಾಗತ್ತೆ. ಹಾಗಾದರೆ ಈ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ಏನು ಫಾರ್ಮೇಟ್ ಇದೆ, ಆ ಒಂದು ಫಾರ್ಮೇಟು ನನ್ನ ಒಂದು ವ್ಯಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೇನೆ, ಅದಕ್ಕೆ ಜಾಯ್ನ್ ಆಗಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸರಿಯಾಗಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನು ಕಳಿಸ್ಕೊಡ್ತಕ್ಕಂಥದ್ದು. ಸ್ನೇಹಿತರೆ, ನಿಮಗೆ ಮೊದಲೇ ಹೇಳಿದ್ದೆ ಈ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಈ ರೀತಿ ಇರಲಿದೆ. ನೀವು ಒಂದು ಫೋಟೋ ಅಂಟಿಸ್ಬೇಕಾಗತ್ತೆ, ಓಕೆ, ಇಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್ ಆಗಿರ್ಬೋದು, ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಇಲ್ಲ ಅಡ್ರೆಸ್ ಆಗಿರ್ಬೋದು, ಓಕೆ, ಯಾವ ಬ್ರ್ಯಾಂಚಲ್ಲಿ ಹೋಗ್ತಾ ಇದ್ದೀರಿ, ಓಕೆ, ಸೊ ಅದೇ ರೀತಿ ಇರ್ತಕ್ಕಂಥದ್ದು ಪರ್ಸೆಂಟೇಜ್ ಆಗಿರ್ಬೋದು. ಸೊ ಈ ಥರದ ಪ್ರತಿಯೊಂದನ್ನು ನೀವು ಇಲ್ಲಿ ಕಾಲಮಲ್ಲಿ ಯಾವ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಇದೆ, ಈ ಸಂಬಂಧಪಟ್ಟ ಅಪ್ಲಿಕೇಶನನ್ನು ಸರಿಯಾದ ರೀತಿಯಲ್ಲಿ ರೀಡ್ ಮಾಡಿ, ಓಕೆ. ಸೊ ನೀವು ಈ ಒಂದು ಅಪ್ಲಿಕೇಶನನ್ನು ನಾನು ನಿಮಗೆ ಮೊದಲೇ ಹೇಳಿದೆ, ಆ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಮೂಲಕ ಸಲ್ಲಿಸಬೇಕಾಗತ್ತೆ.
ಸ್ನೇಹಿತರೆ, ಅದೇ ರೀತಿ ಇನ್ನೊಂದು ಬಹು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದರೆ 12/6/2026 ಅಡಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಆಫ್ಲೈನ್ ಮೂಲಕ ಕೊನೆ ದಿನಾಂಕ ಯಾವಾಗಪ್ಪ ಅಂದರೆ 1 ಜುಲೈ 2026. ನೋಡಿ, 1 ಜುಲೈ 2026 ಅಪ್ಲಿಕೇಶನ್ ಕಳಿಸ್ಕೊಡೋಕ್ಕೆ ಕೊನೆ ದಿನಾಂಕವಾಗಿದ್ದು, ಅದೇ ರೀತಿ ಡೇಟ್ ಆಫ್ ಇಂಟಿಮೇಷನ್ ಸೆಲೆಕ್ಟೆಡ್ ಸ್ಟೂಡೆಂಟ್ ಅಂದರೆ ಈ ಒಂದು ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 15 ಜುಲೈ 2026ಕ್ಕೆ ನೋಡಿ, 15 ಜುಲೈ 2026ಕ್ಕೆ ನಿಮಗೆ ಇಲ್ಲಿ ಮಾಹಿತಿ ಮೇಲ್ ಮುಖಾಂತರ ನಿಮಗೆ ಇಲ್ಲಿ ಮಾಹಿತಿ ಅಥವಾ ಮೆಸೇಜ್ ಮೂಲಕ ನಿಮಗೆ ಮಾಹಿತಿ ನೀಡಲಾಗುವುದು. ಅದೇ ರೀತಿ ಇಂಟರ್ನ್ಶಿಪ್ ಸ್ಟಾರ್ಟ್ ಡೇಟ್ ಅಂದರೆ ಇಂಟರ್ನ್ಶಿಪ್ಪನ್ನು ಸ್ಟಾರ್ಟ್ ಆಗೋದು 1 ಆಗಸ್ಟ್ 2026ರಿಂದ ಇಲ್ಲಿ ಒಂದು ಇಂಟರ್ನ್ಶಿಪ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗಲಿದೆ. ನಾನು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.